ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಈಗ ವಜಾ ಮಾಡಿದೆ ಮತ್ತು ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ ದಂಡ ಹಾಕಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಗಿರೀಶ್ ನಾಯಕ್ ಆರೋಪಿಯನ್ನ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ ನ್ಯಾಯಾಲಯ ವಜಾಗೊಳಿಸಿದೆ. ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ 5,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ ಇಂದ ಈ ಆದೇಶ ಪ್ರಕಟವಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅನ್ನ ಆರೋಪಿ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ 57ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಜೊತೆಗೆ ಯಾರು ಈ ಅರ್ಜಿಯನ್ನ ಸಲ್ಲಿಸಿದ್ರು ಆ ವಕೀಲರು ಅವರಿಗೆ 5,000 ರೂಪಾಯಿ ದಂಡವನ್ನು ಕೂಡ ಹಾಕಿದೆ ಮಾನ್ಯ ನ್ಯಾಯಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಕೋರ್ಟ್ ಆದೇಶವನ್ನ ನಾವು ಗಮನಿಸ್ತಾ ಇದ್ವಿ. ಗಿರೀಶ್ ನಾಯಕ್ ಅವರನ್ನ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂತ ಅರ್ಜಿಯನ್ನ ವಜಾಗೊಳಿಸಿ ಅರ್ಜಿ ಸಲ್ಲಿಸಿದ ವಕೀಲರಿಗೆ 5,000 ರೂಪಾಯಿ ದಂಡ. ಮತ್ತೆ ಏನೆಲ್ಲ ಇದೆ ಆದೇಶದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೀಗಾಗಿ ಇನ್ನು ಸ್ಥಳ ಮಹಜರನ್ನ ಬೇರೆ ಕಡೆ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಮಾಡಿಲ್ಲ, ಬೇರೆ ಕಡೆ ಅವರೊಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ ಪೊಲೀಸ್ ಎನ್ಕ್ವೈರಿ ಏನಿದೆ ಅದೆಲ್ಲವೂ ಕೂಡ ನ್ಯೂ ಪಲ್ಸ್ ಇದೆ. ಹೀಗಾಗಿ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಪ್ರಸನ್ನ ಕುಮಾರ್ ಅಂದ್ರೆ ಸರ್ಕಾರದ ಪರ ವಕೀಲ ಏನಿದ್ದಾರೆ, ಎಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಏನಿದೆಯೋ ಅದು ವಿಚಾರ ಏನಿದೆಯೋ ಅದು ಇದ್ದೇ ಇರುತ್ತೆ. ಅದರಲ್ಲಿ ಏನೂ ಕೂಡ ಡಿಫರೆನ್ಸ್ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಮಾನ್ಯ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಅಂದ್ರೆ ವಾದವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣಿಸಿ, ಅಂದ್ರೆ ಸಾಕ್ಷಿ ಯಾವತ್ತಿದ್ರೂ ಕೂಡ ಸಾಕ್ಷಿನೇ ಆಗಿರುತ್ತೆ. ಅದರ ಸ್ಪಾಟ್ ಏನಿದೆ ಅದು ಬೇರೆ ಬೇರೆ ಆಗಿರಬಹುದು. ಆದ್ರೆ ಏನು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಮತ್ತು ಸೀಸ್ ಏನ್ ಮಾಡಲಾಗಿದೆ ಅದೆಲ್ಲವೂ ಕೂಡ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಅಂದ್ರೆ ಸ್ಥಳ ಬದಲಾವಣೆ ಆದ್ರೂ ಕೂಡ ಅದು ಯಾವುದೋ ಸಾಕ್ಷಿಗಳಲ್ಲಿ ಯಾವುದೋ ಏರುಪೇರಾಗಿಲ್ಲ ಅಂತ ಹೇಳಿ ಒಂದು ವಾದವನ್ನ ಮಾಡಿರುವಂತದ್ದು, ಅಂದ್ರೆ ಅವರನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅಂದ್ರೆ ವಕೀಲರಿಗೆ ಏನಿದ್ದಾರೆ ಅವರಿಗೂ ಕೂಡ 5,000 ರೂಪಾಯಿ ದಂಡವನ್ನ ವಿಧಿಸಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಸಬೇಡಿ, ಮುಂದೆ ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ನ್ಯೂಪಲ್ಸ್ ಗಳನ್ನ ಹಿಡಿದು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ನ ಅವಧಿ ಏನಿದೆ ಅಂದ್ರೆ ಕೋರ್ಟ್ನ ಸಮಯ ಏನಿದೆ ಅದು ಕೂಡ ಹಾಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 5,000 ರೂಪಾಯಿ ದಂಡವನ್ನ ವಿಧಿಸಿ ಅವರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಂತಹ ಒಂದು ಅರ್ಜಿಯನ್ನ ಪಡೆದು ಅಂದ್ರೆ ಅರ್ಜಿಯನ್ನ ಹಾಕುವಂತಹ ಮುಖಾಂತರ ಇಲ್ಲಿ ಪೊಲೀಸ್ ಎನ್ಕ್ವೈರಿ ನ್ಯೂಪಲ್ಸ್ ಗಳಾಗಿದೆ ಅಂತ ಹೇಳಿ ಅದನ್ನ ಅಕಸ್ಮಾತ್ ಏನಾದ್ರೂ ಮಾನ್ಯ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಯನ್ನಾಗಿ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಅದೇ ಒಂದು ಬೇಸ್ ಮೇಲೆ ಉಳಿದ ಆರೋಪಿಗಳಿಗೇನಿದೆ ಅವರಿಗೆ ಒಂದು ಜಾಮೀನನ್ನ ನೀಡುವಂತಹ ಒಂದು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿತ್ತು. ಆದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡಿ. ಮತ್ತೊಂದು ಬ್ರೇಕಿಂಗ್. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಈಗ ವಜಾ ಮಾಡಿದೆ ಮತ್ತು ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ ದಂಡ ಹಾಕಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಗಿರೀಶ್ ನಾಯಕ್ ಆರೋಪಿಯನ್ನ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ ನ್ಯಾಯಾಲಯ ವಜಾಗೊಳಿಸಿದೆ. ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ 5,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ ಇಂದ ಈ ಆದೇಶ ಪ್ರಕಟವಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅನ್ನ ಆರೋಪಿ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ 57ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಜೊತೆಗೆ ಯಾರು ಈ ಅರ್ಜಿಯನ್ನ ಸಲ್ಲಿಸಿದ್ರು ಆ ವಕೀಲರು ಅವರಿಗೆ 5,000 ರೂಪಾಯಿ ದಂಡವನ್ನು ಕೂಡ ಹಾಕಿದೆ ಮಾನ್ಯ ನ್ಯಾಯಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಕೋರ್ಟ್ ಆದೇಶವನ್ನ ನಾವು ಗಮನಿಸ್ತಾ ಇದ್ವಿ. ಗಿರೀಶ್ ನಾಯಕ್ ಅವರನ್ನ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂತ ಅರ್ಜಿಯನ್ನ ವಜಾಗೊಳಿಸಿ ಅರ್ಜಿ ಸಲ್ಲಿಸಿದ ವಕೀಲರಿಗೆ 5,000 ರೂಪಾಯಿ ದಂಡ.
ಮತ್ತೆ ಏನೆಲ್ಲ ಇದೆ ಆದೇಶದಲ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೀಗಾಗಿ ಇನ್ನು ಸ್ಥಳ ಮಹಜರನ್ನ ಬೇರೆ ಕಡೆ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಮಾಡಿಲ್ಲ, ಬೇರೆ ಕಡೆ ಅವರೊಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ ಪೊಲೀಸ್ ಎನ್ಕ್ವೈರಿ ಏನಿದೆ ಅದೆಲ್ಲವೂ ಕೂಡ ನ್ಯೂ ಪಲ್ಸ್ ಇದೆ. ಹೀಗಾಗಿ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಪ್ರಸನ್ನ ಕುಮಾರ್ ಅಂದ್ರೆ ಸರ್ಕಾರದ ಪರ ವಕೀಲ ಏನಿದ್ದಾರೆ, ಎಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಏನಿದೆಯೋ ಅದು ವಿಚಾರ ಏನಿದೆಯೋ ಅದು ಇದ್ದೇ ಇರುತ್ತೆ, ಅದ್ರಲ್ಲಿ ಏನೂ ಕೂಡ ಡಿಫರೆನ್ಸ್ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಮಾನ್ಯ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಅಂದ್ರೆ ವಾದವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣಿಸಿ, ಅಂದ್ರೆ ಸಾಕ್ಷಿ ಯಾವತ್ತಿದ್ರೂ ಕೂಡ ಸಾಕ್ಷಿನೇ ಆಗಿರುತ್ತೆ, ಅದರ ಸ್ಪಾಟ್ ಏನಿದೆ ಅದು ಬೇರೆ ಬೇರೆ ಆಗಿರಬಹುದು. ಆದ್ರೆ ಏನು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಮತ್ತು ಸೀಸ್ ಏನ್ ಮಾಡಲಾಗಿದೆ ಅದೆಲ್ಲವೂ ಕೂಡ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಅಂದ್ರೆ ಸ್ಥಳ ಬದಲಾವಣೆ ಆದ್ರೂ ಕೂಡ ಅದ್ಯಾವುದೋ ಸಾಕ್ಷಿಗಳಲ್ಲಿ ಯಾವುದೋ ಏರುಪೇರಾಗಿಲ್ಲ ಅಂತ ಹೇಳಿ ಒಂದು ವಾದವನ್ನ ಮಾಡಿರುವಂತದ್ದು, ಅಂದ್ರೆ ಅವರನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದ್ರ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅಂದ್ರೆ ವಕೀಲರಿಗೆ ಏನಿದ್ದಾರೆ ಅವರಿಗೂ ಕೂಡ 5,000 ರೂಪಾಯಿ ದಂಡವನ್ನ ವಿಧಿಸಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಸಬೇಡಿ, ಮುಂದೆ ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ನ್ಯೂ ಪಲ್ಸ್ ಗಳನ್ನ ಹಿಡಿದು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ನ ಅವಧಿ ಏನಿದೆ ಅಂದ್ರೆ ಕೋರ್ಟ್ನ ಸಮಯ ಏನಿದೆ ಅದು ಕೂಡ ಹಾಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 5,000 ರೂಪಾಯಿ ದಂಡವನ್ನು ವಿಧಿಸಿ ಅವರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಂತಹ ಒಂದು ಅರ್ಜಿಯನ್ನ ಪಡೆದು ಅಂದ್ರೆ ಅರ್ಜಿಯನ್ನ ಹಾಕುವಂತಹ ಮುಖಾಂತರ ಇಲ್ಲಿ ಪೊಲೀಸ್ ಎನ್ಕ್ವೈರಿ ನ್ಯೂ ಪಲ್ಸ್ ಗಳಾಗಿದೆ ಅಂತ ಹೇಳಿ ಅದನ್ನ ಅಕಸ್ಮಾತ್ ಏನಾದ್ರೂ ಮಾನ್ಯ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಯನ್ನಾಗಿ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಅದೇ ಒಂದು ಬೇಸ್ ಮೇಲೆ ಉಳಿದ ಆರೋಪಿಗಳಿಗೇನಿದೆ ಅವರಿಗೆ ಒಂದು ಜಾಮೀನನ್ನ ನೀಡುವಂತಹ ಒಂದು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿತ್ತು. ಆದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡಿ ಮತ್ತೊಂದು ಬ್ರೇಕಿಂಗ್. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಈಗ ವಜಾ ಮಾಡಿದೆ ಮತ್ತು ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ ದಂಡ ಹಾಕಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಗಿರೀಶ್ ನಾಯಕ್ ಆರೋಪಿಯನ್ನ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ ನ್ಯಾಯಾಲಯ ವಜಾಗೊಳಿಸಿದೆ. ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ 5,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ ಇಂದ ಈ ಆದೇಶ ಪ್ರಕಟವಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕನ್ನ ಆರೋಪಿ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ 57ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಜೊತೆಗೆ ಯಾರು ಈ ಅರ್ಜಿಯನ್ನ ಸಲ್ಲಿಸಿದ್ರು ಆ ವಕೀಲರು ಅವರಿಗೆ 5,000 ರೂಪಾಯಿ ದಂಡವನ್ನು ಕೂಡ ಹಾಕಿದೆ ಮಾನ್ಯ ನ್ಯಾಯಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಕೋರ್ಟ್ ಆದೇಶವನ್ನ ನಾವು ಗಮನಿಸ್ತಾ ಇದ್ವಿ. ಗಿರೀಶ್ ನಾಯಕ್ ಅವರನ್ನ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂತ ಅರ್ಜಿಯನ್ನ ವಜಾಗೊಳಿಸಿ ಅರ್ಜಿ ಸಲ್ಲಿಸಿದ ವಕೀಲರಿಗೆ 5,000 ರೂಪಾಯಿ ದಂಡ. ಮತ್ತೆ ಏನೆಲ್ಲ ಇದೆ ಆದೇಶದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೀಗಾಗಿ ಇನ್ನು ಸ್ಥಳ ಮಹಜರನ್ನ ಬೇರೆ ಕಡೆ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಮಾಡಿಲ್ಲ, ಬೇರೆ ಕಡೆ ಅವರೊಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ ಪೊಲೀಸ್ ಎನ್ಕ್ವೈರಿ ಏನಿದೆ ಅದೆಲ್ಲವೂ ಕೂಡ ನ್ಯೂ ಪಲ್ಸ್ ಇದೆ. ಹೀಗಾಗಿ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಪ್ರಸನ್ನ ಕುಮಾರ್ ಅಂದ್ರೆ ಸರ್ಕಾರದ ಪರ ವಕೀಲ ಏನಿದ್ದಾರೆ, ಎಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಏನಿದೆಯೋ ಅದು ವಿಚಾರ ಏನಿದೆಯೋ ಅದು ಇದ್ದೇ ಇರುತ್ತೆ, ಅದ್ರಲ್ಲಿ ಏನೂ ಕೂಡ ಡಿಫರೆನ್ಸ್ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಮಾನ್ಯ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಅಂದ್ರೆ ವಾದವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣಿಸಿ, ಅಂದ್ರೆ ಸಾಕ್ಷಿ ಯಾವತ್ತಿದ್ರೂ ಕೂಡ ಸಾಕ್ಷಿನೇ ಆಗಿರುತ್ತೆ, ಅದರ ಸ್ಪಾಟ್ ಏನಿದೆ ಅದು ಬೇರೆ ಬೇರೆ ಆಗಿರಬಹುದು. ಆದ್ರೆ ಏನು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಮತ್ತು ಸೀಸ್ ಏನ್ ಮಾಡಲಾಗಿದೆ ಅದೆಲ್ಲವೂ ಕೂಡ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಅಂದ್ರೆ ಸ್ಥಳ ಬದಲಾವಣೆ ಆದ್ರೂ ಕೂಡ ಅದ್ಯಾವುದೋ ಸಾಕ್ಷಿಗಳಲ್ಲಿ ಯಾವುದೋ ಏರುಪೇರಾಗಿಲ್ಲ ಅಂತ ಹೇಳಿ ಒಂದು ವಾದವನ್ನ ಮಾಡಿರುವಂತದ್ದು, ಅಂದ್ರೆ ಅವರನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದ್ರ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅಂದ್ರೆ ವಕೀಲರಿಗೆ ಏನಿದ್ದಾರೆ ಅವರಿಗೂ ಕೂಡ 5,000 ರೂಪಾಯಿ ದಂಡವನ್ನ ವಿಧಿಸಿ ಇದನ್ನ
ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಸಬೇಡಿ ಮುಂದೆ, ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ನ್ಯೂಪಲ್ಸ್ ಗಳನ್ನ ಹಿಡಿದು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ನ ಅವಧಿ ಏನಿದೆ, ಅಂದ್ರೆ ಕೋರ್ಟ್ನ ಸಮಯ ಏನಿದೆ ಅದು ಕೂಡ ಹಾಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 5,000 ರೂಪಾಯಿ ದಂಡವನ್ನು ವಿಧಿಸಿ ಅವರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಂತಹ ಒಂದು ಅರ್ಜಿಯನ್ನ ಪಡೆದು, ಅಂದ್ರೆ ಅರ್ಜಿಯನ್ನ ಹಾಕುವಂತಹ ಮುಖಾಂತರ ಇಲ್ಲಿ ಪೊಲೀಸ್ ಎನ್ಕ್ವೈರಿ ನ್ಯೂಪಲ್ಸ್ ಗಳಾಗಿದೆ ಅಂತ ಹೇಳಿ ಅದನ್ನ ಅಕಸ್ಮಾತ್ ಏನಾದ್ರೂ ಮಾನ್ಯ ಮಾಡಿದಂತಹ ಸಂದರ್ಭದಲ್ಲಿ, ಆರೋಪಿಯನ್ನಾಗಿ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಅದೇ ಒಂದು ಬೇಸ್ ಮೇಲೆ ಉಳಿದ ಆರೋಪಿಗಳಿಗೇನಿದೆ ಅವರಿಗೆ ಒಂದು ಜಾಮೀನನ್ನ ನೀಡುವಂತಹ ಒಂದು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿತ್ತು. ಆದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡಿಲ್ಲ. ಮತ್ತೊಂದು ಬ್ರೇಕಿಂಗ್